ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು CS ಈಶಾ ಅಂತೇಳಿ, ಸಹಾಯಕ ಕೃಷಿ ನಿರ್ದೇಶಕರು, ಕೃಷಿ ಇಲಾಖೆ, ಹೊಸದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಯೂರಿಯಾ ಗೊಬ್ಬರ ಕಷ್ಟಕ್ಕೆ ಅಲ್ಲದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ತುಂಬ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಪಂಚಾಯಿತಿ ಮಟ್ಟದಲ್ಲಿ ಒಂದು ಧರ್ತಿ ಮಾತೋ ಬಚಾವೋ ಅಂತ ಒಂದು ಸಮಿತಿ ಮಾಡಿದೆ. ತಾಲೂಕು ಮಟ್ಟದಲ್ಲಿ ಮಾನ್ಯ ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ PDO, ನಮ್ಮ ಕೃಷಿ ಅಧಿಕಾರಿ, ಕೃಷಿ ಸಖಿ ಮತ್ತು ಒಂದಿಬ್ಬರು ಪ್ರಗತಿಪರ ರೈತರು ಹಾಗೂ ಮತ್ತು ಅಲ್ಲಿ ಸ್ಥಳೀಯ ಸೊಸೈಟಿ ಅಥವಾ FPO ಒಂದು CEOಗಳು ಇವ್ರನ್ನೆಲ್ಲ ಸೇರಿಸಿ ಒಂದು 5 ರಿಂದ 6 ಜನದ ಒಂದು ಸಮಿತಿ ಮಾಡಿದೆ. ಈ ಸಮಿತಿ ಮುಖ್ಯವಾಗಿ ಏನು ಕೆಲಸ ಮಾಡುತ್ತಪ್ಪ ಅಂದರೆ, ಈ ಒಂದು ರಾಸಾಯನಿಕ ಅರಳು ರೂಪದ ಯೂರಿಯಾ ರಸಗೊಬ್ಬರ ಇದೆ. ಈ ಒಂದು ಅರಳು ರೂಪದ ಯೂರಿಯಾ ರಸಗೊಬ್ಬರ ಕೃಷಿಯೇತರಕ್ಕೆ ಅಂದರೆ ಕೃಷಿ ಅಲ್ಲದಲೇ ಏನಾಗಿದೆ ಇವತ್ತು ಅಂದರೆ, ಈ ಯೂರಿಯಾ ರಸಗೊಬ್ಬರ ಕೃಷಿ ಉದ್ದೇಶಕ್ಕಲ್ಲದೆ ಬೇರೆ ಬೇರೆ ಉದ್ದೇಶಕ್ಕೆ ಹೋಗ್ತಾ ಇದೆ. ಇಂಡಸ್ಟ್ರಿ ಪರ್ಪಸ್, ಎಲ್ಲಿ ಪ್ಲೇವುಡ್ ಮಾಡ್ತೀವಿ ಅಥವಾ ಪೇಂಟ್ ಮಾಡ್ತಾರೆ, ಗಮ್ ಮಾಡ್ತಾರೆ, ಮೆಡಿಕಲ್ಲು, ಮತ್ತು ಮಿಲ್ಕ್ ಇಂಡಸ್ಟ್ರಿ, ಇಲ್ಲೆಲ್ಲ ಕಡೆಯೂ ಕೂಡ ಯೂರಿಯಾ ರಸಗೊಬ್ಬರ ಬಳಸ್ತಾರೆ. ಈಗ ಸರ್ಕಾರ ಸಾಕಷ್ಟು ಸಬ್ಸಿಡಿ ಕೊಟ್ಬಿಟ್ಟು ರೈತರಿಗೆ ಯೂರಿಯಾ ರಸಗೊಬ್ಬರ ಕೊಡ್ತಾ ಇದೆ. ಈ ಒಂದು ಕೃಷಿ ಉದ್ದೇಶಕ್ಕೆ ಕೊಟ್ಟಂಥ ಸಬ್ಸಿಡಿ ರಸಗೊಬ್ಬರನ ಬೇರೆ ಬೇರೆ ಅನ್ಯ ಉದ್ದೇಶಕ್ಕೆ ಬಳಸೋದ್ರಿಂದ ಇದಕ್ಕೆ ತಡೆ ಹಾಕಬೇಕು ಅಂತೇಳಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈ ಒಂದು ನಮ್ಮ ಗ್ರಾಮ ಪಂಚಾಯಿತಿ PDO ಒಂದು ನೇತೃತ್ವದಲ್ಲಿ PDO, ನಮ್ಮ ಕೃಷಿ ಅಧಿಕಾರಿ, ಕೃಷಿ ಸಖಿ ಮತ್ತು ನಮ್ಮ CEO, ಪ್ಯಾಕ್ಸಿನ CEO ಅಥವಾ FPO CEO ಮತ್ತು ನಮ್ಮ ಸ್ಥಳೀಯ ಒಂದು 2-3 ಜನ ರೈತರು ಸೇರಿಸಿ ಒಂದು ಕಮಿಟಿ ಮಾಡಿ ಇವರು ಅದನ್ನು ವಾಚ್ ಮಾಡಬೇಕು. ಬಂದಂಥ ಯೂರಿಯಾ ರಸಗೊಬ್ಬರ ನಿಮ್ಮ ವ್ಯಾಪ್ತಿಲಿರೋಂಥ ಅಂಗಡಿಗಳಿರ್ಬೋದು, ಸೊಸೈಟಿ ಇರ್ಬೋದು, FPOಗಳಿರ್ಬೋದು, ಇಲ್ಲಿಗೆ ಬಂದಂಥ ರಸಗೊಬ್ಬರ ಕೃಷಿ ಉದ್ದೇಶಕ್ಕೆ ಬಳಸ್ತಾ ಇದ್ದಾರಾ ಅಥವಾ ಬೇರೆ ಉದ್ದೇಶಕ್ಕೆ ಹೋಗಿದೆಯಾ ಅನ್ನೋದು ಅಬ್ಸರ್ವ್ ಮಾಡಬೇಕು. ಹಂಗೇನಾದ್ರು ಬೇರೆ ಉದ್ದೇಶಕ್ಕೆ ಬಳಸಿದ್ದೇ ಆದರೆ ತಕ್ಷಣ ನಮ್ಮ ಕೃಷಿ ಇಲಾಖೆ, ನಮ್ಮ ಕೃಷಿ ಅಧಿಕಾರಿಗಳಿಗಾಯಿತು, ಮಾನ್ಯ ತಹಶೀಲ್ದಾರಿಗಾಯಿತು ಅಥವಾ ನಮ್ಮ ಸಹಾಯಕ ಕೃಷಿ ನಿರ್ದೇಶಕರು, ಕೃಷಿ ಇಲಾಖೆಗಾರು ಕೂಡ ತಕ್ಷಣ ನೀವು ಮಾಹಿತಿ ಕೊಟ್ಟರೆ, ಅಂದರೆ ಬಂದಂಥ ರಸಗೊಬ್ಬರ ಬೇರೆ ಬೇರೆ ಉದ್ದೇಶಕ್ಕೆ ಬಳಕೆ ಆಗ್ತಿದೆ ಅಂತ ಕಂಡು ಬಂದರೆ ತಕ್ಷಣ ನಮಗೆ ಮಾಹಿತಿ ಕೊಡಬೇಕು. ಅಂದರೆ ಕೃಷಿ ಬಿಟ್ಟು ಬೇರೆ ಉದ್ದೇಶಕ್ಕೆ ಬಳಸಬಾರ್ದು ಅಂತ. ಎರಡನೇದು, ಮತ್ತು ಆ ವೇರಿಯದಲ್ಲಿ ಕೃಷಿ ಅಂದರೆ ಎಷ್ಟು ನಿಮಗೆ ಅವಶ್ಯಕತೆ ಇದೆ ಯೂರಿಯಾ ರಸಗೊಬ್ಬರ ಅಷ್ಟು ಸಪ್ಲೈ ಆಗ್ತಿದೆ ಅದನ್ನು ಕೂಡ ನೋಡ್ಕೋಬೇಕು. ಮತ್ತು ಇದಲ್ದಲೇ ತಕ್ಷಣ ಕಾಲಕ್ಕೆ ನೀವು ರೈತರಿಗೆ ಆ ಏರಿಯಾದಲ್ಲಿ ಈ ಒಂದು ಯೂರಿಯಾ ರಸಗೊಬ್ಬರನ ಸಮರ್ಪಕವಾಗಿ ಅಂದರೆ ವೈಜ್ಞಾನಿಕವಾಗಿ ಶಿಫಾರಸು ಮಾಡಿದಷ್ಟೇ ಬಳಸಬೇಕು ಅಂತ ಅಲ್ಲೇ ನಿಮ್ಮ ಸ್ಥಳೀಯ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ರೈತರಿಗೂ ಮಾಹಿತಿ ಕೊಡಬೇಕು ಅಂತ ಒಂದು ಗಮನದಲ್ಲಿಟ್ಕೊಂಡು ಸರ್ಕಾರ ಧರ್ತಿ ಮಾತೋ ಬಚಾವೋ ಅಂತ ಸಮಿತಿ ಕಮಿಟಿ ಮಾಡಿದೆ. ತಾಲೂಕು ಮಟ್ಟದಲ್ಲಿ ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ, ಪಂಚಾಯಿತಿ ಮಟ್ಟದಲ್ಲಿ PDO ಒಂದು ನೇತೃತ್ವದಲ್ಲಿ ಸಮಿತಿ ಮಾಡಿದೆ. ಈಗ ನಮ್ಮ ಹೊಸದುರ್ಗ ತಾಲೂಕಲ್ಲಿ ನಾವೆಲ್ಲ ಕಡೆಯೂ ಕೂಡ 33 ಗ್ರಾಮ ಪಂಚಾಯತಿಲೂ ಕೂಡ ಈ ಸಮಿತಿ ಮಾಡಿ ಎಲ್ಲ ಕಡೆಯೂ ತರಬೇತಿ ಕೊಟ್ಟು ಮತ್ತು ಮಾಹಿತಿ ಕೂಡ ನೀಡಿದ್ದೀವಿ. ಇಷ್ಟೇ ಅಲ್ಲದೆ ಸರ್ಕಾರ ಸಾಕಷ್ಟು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಯೂರಿಯಾ ರಸಗೊಬ್ಬರ ಮತ್ತು ಬೇರೆ ಏನು ಇತರೆ DAP ಇರ್ಬೋದು, ಇತರೆ ಕಾಂಪ್ಲೆಕ್ಸ್ ಎಲ್ಲ ರಸಗೊಬ್ಬರಗಳನ್ನು ಕೂಡ ರೈತನಿಗೆ ಸಮರ್ಪಕವಾಗಿ ಕೊಡಬೇಕು ಮತ್ತು ಸಕಾಲಕ್ಕೆ ಕೊಡಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ತುಂಬ ಮುತುವರ್ಜಿ ವಹಿಸಿ ಇವತ್ತು ಇನ್ನೂ ಒಂದು FFS ಅಂತ ಅಂದರೆ ಫ್ರೇಮ್ವರ್ಕ್ ಫಾರ್ ಫರ್ಟಿಲೈಸರ್ ಸೇಲ್ ಅಂತ ಒಂದು ಆ್ಯಪ್ ತಂದಿದೆ. ಫ್ರೇಮ್ವರ್ಕ್ ಫಾರ್ ಫರ್ಟಿಲೈಸರ್ ಸೇಲ್ ಅಂತ. ಈ ಒಂದು ಆ್ಯಪಲ್ಲಿ ಇದು ಹೆಂಗಪ್ಪ ಅಂದರೆ, ಇದು ನಾವು ಜಸ್ಟ್ ಗ್ಯಾಸ್ ನಾವು ಹೆಂಗೆ ಬುಕ್ ಮಾಡ್ಕೊತೀವೋ ಆ ಥರ ಈ ಒಂದು ನಮ್ಮ ಆಂಡ್ರಾಯ್ಡ್ ಮೊಬೈಲ್ ಇರೋಂತಹ ರೈತರು ಒಂದು ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಅಲ್ಲಿ ನೀವು FFS ಅಂದರೆ ಫ್ರೇಮ್ವರ್ಕ್ ಫಾರ್ ಫರ್ಟಿಲೈಸರ್ ಸೇಲ್ ಅಂತ ಹೊಡೆದ್ರೆ ಅಲ್ಲಿ ಆ್ಯಪ್ ಓಪನ್ ಆಗುತ್ತೆ. ಅದನ್ನು ನಿಮ್ಮ ಮೊಬೈಲಿಗೆ ಡೌನ್ಲೋಡ್ ಮಾಡ್ಕೊಂಡು, ಸೊ ನೀವು ನಮ್ಮ ರೈತರು ಯಾರು ಜಮೀನಿದೆ ಅವರ ಆಧಾರ್ ಕಾರ್ಡ್ ಹಾಕಿದರೆ ಅವರಿಗೆ OTP ಬರುತ್ತೆ. ಆ OTP ಎಂಟ್ರಿ ಮಾಡಿದರೆ ನಿಮ್ಮ FID ಕಾರ್ಡಲ್ಲಿರೋಂಥ ಜಮೀನು ಮತ್ತು ಅದರ ವಿಸ್ತೀರ್ಣ ಅಷ್ಟು ಡೀಟೇಲ್ ಬರುತ್ತೆ ಅಲ್ಲಿ ಆ ಆ್ಯಪಲ್ಲಿ. ಆವಾಗ ನೀವು ಆ ಜಮೀನನ್ನ ಸೆಲೆಕ್ಟ್ ಮಾಡ್ಕೊಂಡು ಯಾವ ಬೆಳೆ ಬೆಳಿತೀರ ನೆಕ್ಸ್ಟ್ ಈಗ ಮುಂದಿನ ಇದರಲ್ಲಿ ಆ ಬೆಳೆ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಅದೇ ಆ್ಯಪೇ ಹೇಳುತ್ತೆ ವೈಜ್ಞಾನಿಕವಾಗಿ ನಿಮಗೆ ಯೂರಿಯಾ ಎಷ್ಟು ಬೇಕು, DAP ಎಷ್ಟು ಬೇಕು, ಬೇರೆ ಇತರೆ ಕಾಂಪ್ಲೆಕ್ಸ್ ಎಷ್ಟು ಬೇಕು, MOP ಎಷ್ಟು ಬೇಕು ಅಂತ ಅದು ಹೇಳುತ್ತೆ. ಆ ಗೊಬ್ಬರದಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸಪೋಸ್ ನಾವು ರಾಗಿ ಅಂತ ತೊಗೊಂಡ್ರೆ 40 ಸಾರಜನಕ, 20 ಫಾಸ್ಫರಸ್, 20 ರಂಜಕ ಅಂತ ಹೇಳಿದೆ. ಅದಕ್ಕೆ ನಮ್ಮ ಅರಳು ರೂಪದಂಥ ಗೊಬ್ಬರ ಎಷ್ಟು ಬೇಕಾಗುತ್ತೆ ಅನ್ನೋದು ಅದು ಆ ಆ್ಯಪೇ ಹೇಳುತ್ತೆ. 2 ಚೀಲ ಯೂರಿಯಾ ಇರ್ಬೋದು, 1 ಚೀಲ DAP ಇರ್ಬೋದು, 1 ಚೀಲ ಕಾಂಪ್ಲೆಕ್ಸ್ ಈ ಥರ ಹೇಳುತ್ತೆ. ಅದನ್ನು ನೀವು ಸಪೋಸ್ 2 ಚೀಲ ಹೇಳ್ತು ಅಂದ್ಕೊಳ್ಳಿ, 2 ಚೀಲ ನಿಮಗೆ ಬೇಡ, ನನಗೆ 1 ಚೀಲ ಸಾಕಪ್ಪ ಯೂರಿಯಾ ಅಂದರೆ 1 ಚೀಲನಕ್ಕೆ ಕಡಿಮೆ ಮಾಡ್ಬೋದು. ಬಟ್ 2 ಚೀಲಕ್ಕಿಂತ ಜಾಸ್ತಿ ತಗೊಳಕ್ಕೆ ಬರಲ್ಲ. ಅದು ವೈಜ್ಞಾನಿಕವಾಗಿ ಹೇಳುತ್ತೆ ಎಷ್ಟು ಅಂತ. DAP 2 ಚೀಲ ಅಂತ ಹೇಳ್ತು ಅಂದ್ಕೊಳ್ಳಿ, 2 ಚೀಲ ತೊಗೋಬೋದು. ಬಟ್ ನೀವು 4 ಚೀಲ ಅಂದರೆ ಕೊಡಲ್ಲ ಅದು. ಈ ಥರ ಭಾರಿ ಚೆನ್ನಾಗಿದೆ ಆ್ಯಪ್, ತುಂಬ ಉತ್ತಮವಾಗಿದೆ. ಆ ಆ್ಯಪ್ ಬಳಸಿಬಿಟ್ಟು ನೀವು ಅದನ್ನು ಗೊಬ್ಬರನ ನಮ್ಮ ಹೊಸದುರ್ಗ ತಾಲೂಕಲ್ಲಿ ಅಥವಾ ನಿಮಗೆ ಸುತ್ತಮುತ್ತ ಇರೋಂಥ ಗೊಬ್ಬರದ ಅಂಗಡಿಗಳೆಲ್ಲ ಅದರಲ್ಲಿ ಓಪನ್ ಆಗುತ್ತೆ. ಆ ಗೊಬ್ಬರದ ಅಂಗಡಿಗಳಲ್ಲಿ ಅಥವಾ ಸೊಸೈಟಿಗಳಲ್ಲಿ ಅಥವಾ TAPCMS ಅಲ್ಲಿ ಎಲ್ಲೆಲ್ಲಿ ಯಾರ್ಯಾರ ಹತ್ರ ಯಾವ್ಯಾವ ಗೊಬ್ಬರ ಎಷ್ಟೆಷ್ಟಿದೆ ಅಂತ ಆ್ಯಪಲ್ಲಿ ತೋರಿಸುತ್ತೆ. ಆವಾಗ ನೀವು ನನಗೆ ಯೂರಿಯಾ 2 ಬ್ಯಾಗ್ ಬೇಕು, DAP 1 ಬ್ಯಾಗ್ ಬೇಕು, ಕಾಂಪ್ಲೆಕ್ಸ್ 20 1 ಬ್ಯಾಗ್ ಬೇಕು ಅಥವಾ MOP 1 ಬ್ಯಾಗ್ ಬೇಕು ಅಂತ ನೀವು ಬುಕ್ ಮಾಡಿದರೆ ಅದು ನಿಮಗೊಂದು QR ಕೋಡ್ ಜನ್ರೇಟ್ ಆಗುತ್ತೆ. ಆ QR ಕೋಡನ್ನು
ನೀವು ಆ ಅಂಗಡಿಗೆ ಯಾವ ಎಕ್ಸಾಂಪಲ್ ಹೊಸದುರ್ಗ ತಾಲೂಕಲ್ಲಿ ನಮ್ಮ ಸಿಟಿ ವ್ಯಾಪ್ತಿಲಿರುವಂಥ TAPCMS ತಾಲೂಕು ಏನು ವ್ಯವಸಾಯ ಉತ್ಪನ್ನ ಸಂಘ ಇದೆ, ಮಾರಾಟ ಸಂಸ್ಥೆ ಇದೆ. ನೀವು ಅದು TAPCMS ಸಂಸ್ಥೆ ಓಪನ್ ಆಯಿತು ಅಂದರೆ ಆ QR ಕೋಡ್ ಆ ಹೆಸರು ತೋರಿಸುತ್ತೆ, ಆ ಹೆಸರು ಜನ್ರೇಟ್ ಆಗುತ್ತೆ. ಸೊ ಆ QR ಕೋಡನ್ನು ಸ್ವತಃ ನಾನೇ ರೈತ ನಾನೇ ತಗೊಂಡು ಹೋಗ್ತೀನಿ ಅಂದರೆ ನಿಮ್ಮ ಹೆಸರೇ ಹಾಕಬೇಕು. ಬೇಡ ನಾನು ಯಾರೋ ನನ್ನ ಕೈಲಿ ಹೋಗೋಕ್ಕಾಗಲ್ಲಪ್ಪ, ನನಗೆ ಏಜ್ ಆಗಿದೆ ಅಥವಾ ವಯಸ್ಸಾಗಿದೆ, ನಮ್ಮ ಮಗ ಹೋಗ್ತಾನೆ ಅಥವಾ ಇನ್ನೊಂದು ಪಕ್ಕದ ಮೇಲೆ ಕಳಿಸ್ತೀನಿ ಅಂದರೆ ಯಾರು ಹೋಗ್ತಾರೆ ಅವರ ಹೆಸರು ಮತ್ತು ಅವರ ಮೊಬೈಲ್ ನಂಬರು, ಅವರ ಆಧಾರ್ ನಂಬರ್ ಅಲ್ಲೇ ಹಾಕಬೇಕು. ಅವಾಗಲೇ ಆ್ಯಪಲ್ಲಿ ಕೇಳುತ್ತೆ. ಅವಾಗ ನಾನು ಹೋಗಲ್ಲ, ನನ್ನ ಪರವಾಗಿ ಇಂಥವ್ರು ಬರ್ತಾರೆ ಅಂದರೆ ಅವ್ರದ್ದು ಆಧಾರ್ ನಂಬರು ಅವ್ರ ಮೊಬೈಲ್ ನಂಬರ್ ಹಾಕಿರೆ ಅವರು ತಗೊಂಡೋಗಿ ಆ QR ಕೋಡನ್ನು ಅಂಗಡಿ ತೋರಿಸಿರೆ ಅಂಗಡಿಲಿ ಸ್ಕ್ಯಾನ್ ಮಾಡಿದಾಗ ನಿಮಗೆ ಆಟೋಮೆಟಿಕ್ಕಾಗಿ ಎಷ್ಟು ಅಮೌಂಟ್ ಕಟ್ಟಬೇಕು ಅಂತ ಅಲ್ಲೇ ಬರುತ್ತೆ. ಆ ಅಮೌಂಟು ನಿಮಗೆ ಮೆಸೇಜು ಕೂಡ ಬರುತ್ತೆ ರೈತರಿಗೆ. ಸೊ ಅದನ್ನು ನೀವು ಅಮೌಂಟ್ ಕಟ್ಬಿಟ್ಟು ತಗೊಳೋದು ಇಷ್ಟು ಒಂದು ಈಸಿ ವ್ಯವಸ್ಥೆ ಮಾಡಿದೆ. ಸೊ ಗೊಬ್ಬರ ಅಂದರೆ ನಿಮಗೆ ಸಪೋಸ್ ನಿಮಗೆ 2 ಚೀಲ ಯೂರಿಯಾ, 1 ಚೀಲ DAP, 1 ಚೀಲ MOP, ಒಂದು 20 ನೀವು ಬುಕ್ ಮಾಡಿದರೆ ನಿಮಗೆ ಆ TAPCMSಲ್ಲಿ ಅಷ್ಟು ಗೊಬ್ಬರ ನಿಮಗೆ ರಿಸರ್ವ್ ಆಗುತ್ತೆ. ಅಂದರೆ ನೀವು ಅಷ್ಟು ಗೊಬ್ಬರ ನೀವು ಹೋದ್ಮೇಲೆ ನೀವು ನಿಮಗೆ ಕೊಟ್ಟ ಮೇಲೆ ಬೇರೆಯವ್ರಿಗೆ ಕೊಡಬೇಕು. ಯಾರು ರಿಸರ್ವ್ ಮಾಡ್ಕೊಂತೀರ ಅವರು. ಸೊ ಇದು ಒಂದು ಅತ್ಯುತ್ತಮವಾದಂಥ ಒಂದು ಆ್ಯಪು. ಮತ್ತು ರೈತ ತನ್ನ ಬೇಡಿಕೆ ಇರೋಂಥ ರಸಗೊಬ್ಬರನ ನೀವೇ ಅದನ್ನು ಬುಕ್ ಮಾಡ್ಕೊಂಡು ನಿಮಗೆ ಬೇಕಾದಂಥ ಹತ್ತಿರದ ಒಂದು ಅಂಗಡಿಗೆ ಹೋಗಿ ಬುಕ್ ಮಾಡ್ಕೊಂಡು ತಗೊಂಡೋಗೊಂದು ವ್ಯವಸ್ಥೆ ಸರ್ಕಾರ ಮಾಡಿದೆ. ಇದನ್ನೊಂದು ಉತ್ತಮವಾದಂಥ ಅವಕಾಶ ಇದೆ, ಇದನ್ನು ಬಳಸ್ಕೋಬೋದು. ಈಗ ಫಸ್ಟಿಗೆ ಇವತ್ತು ಬುಕ್ ಮಾಡಿ ನಾಳೆಯಿಂದ 48 ಅವರ್ಸ್ ಇತ್ತು ನಿಮಗೆ. ಈಗ ಹಂಗಲ್ಲ, ಇಮಿಡಿಯೇಟ್ ಇವಾಗ ಮೊನ್ನೆಯಿಂದ ಮತ್ತೆ ಚೇಂಜ್ ಮಾಡಿದೆ. ದಿನ ಹೊಸ ಆ್ಯಪ್ ಆಗಿರೋದ್ರಿಂದ ಸಣ್ಣ ಪುಟ್ಟ ನ್ಯೂನತೆಗಳು ಇದನ್ನು ದಿನ ಅಪ್ಡೇಟ್ ಮಾಡಿ ಈಗ ತಕ್ಷಣ ಬುಕ್ ಮಾಡಿದ ತಕ್ಷಣ ತಗೋಬೋದು. ಈಗ ಮತ್ತು 2 ಡೇಸ್ ನಿಮಗೆ ಇವತ್ತು ಬುಕ್ ಮಾಡಿದ್ರೆ 2 ಡೇಸ್ ಅವಕಾಶ ಇರುತ್ತೆ. ಅಷ್ಟು ಸಲ ಹೋಗಿ ತಗೋಬೇಕು. 2 ಡೇಸ್ ಒಳಗೆ ತಗೊಳ್ಳಿಲ್ಲ ಅಂದರೆ ಮತ್ತೆ ನಿಮಗೆ ಬೇರೆಗೆ ಅವಕಾಶಕ್ಕೆ ಹೋಗುತ್ತೆ. ಹಾಗಾಗಿ ವಿತಿನ್ 2 ಡೇಸ್ ನೀವು ತಗೊಂಡು ನಿಮ್ಮ ಒಂದು ಕೃಷಿ ಬೆಳೆ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಂಡು, ಮತ್ತು ಮುಖ್ಯವಾಗಿ ಈ ಒಂದು ಭೂಮಿ ತಾಯಿಯ ಒಂದು ಆರೋಗ್ಯ ಕಾಪಾಡಬೇಕು. ಈ ಭೂಮಿ ತಾಯಿ ನಾವು ಆರೋಗ್ಯ ಕಾಪಾಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನಿಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ರೈತ ಬಂದರೆ ಹಿಂದೆ ನಮ್ಮ ಅಜ್ಜ ಮುತ್ತಜ್ಜಗಳು ಇಂದಿನ ಬೆಳೆದಂತಹ ಸಾವಯವ ಉತ್ಪನ್ನನ ಬಳಸಿಬಿಟ್ಟು ಸಾವಯವ ಗೊಬ್ಬರಗಳನ್ನು ಬಳಸಿ ತಿಂದಂಥ ಸಾವಯವ ಗೊಬ್ಬರ ಬಳಸಿ ಬೆಳೆದಂತಹ ಬೆಳೆಗಳು ಎಷ್ಟು ಆರೋಗ್ಯಕರ ಇತ್ತು, ಎಷ್ಟು ಪೌಷ್ಟಿಕಾಂಶ ಇತ್ತು, ಎಷ್ಟು ನ್ಯೂಟ್ರಿಯೆಂಟ್ಸ್ ಇತ್ತು ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಹಂಗಾಗಿಯೇ ಎಲ್ಲ 70, 80, 90 ವರ್ಷ ಆರೋಗ್ಯಕರ ಬದುಕ್ತಾಯಿದ್ರು. ಇವತ್ತು 60 ವರ್ಷ ಬದುಕದೆ ಕೂಡ ಇವತ್ತು ನಾವೆಲ್ಲ BP, ಶುಗರು ಟ್ಯಾಬ್ಲೆಟ್ ತಗೊಂಡು ಅನಾರೋಗ್ಯದಿಂದ ಆಗ್ತಾಯಿದೆ. ಯಾಕಪ್ಪ ಅಂದರೆ ಮುಖ್ಯವಾಗಿ ಆರೋಗ್ಯ ಇವತ್ತು ವಿಷ ಆಗ್ತಾಯಿದೆ. ಯಾಕೆ ವಿಷ ಆಗ್ತಿದೆಯಪ್ಪ? ನಾವು ಭೂಮಿಗೆ ಆಗ್ತಿರೋಂತಹ ಇಂಥ ಒಂದು 2 ರೂಪದ ಯೂರಿಯಾ ಇರ್ಬೋದು, ಅಥವಾ ವೈಜ್ಞಾನಿಕವಾಗಿ ಶಿಫಾರಸು ಮಾಡೋಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಯೂರಿಯಾ ಅಥವಾ ಬೇರೆ ರಾಸಾಯನಿಕ ಔಷಧಿಗಳಿರ್ಬೋದು, ಇವನ್ನೆಲ್ಲ ಸ್ಪ್ರೇ ಮಾಡಿ ಇವತ್ತು ನಾವು ಭೂಮಿ ಹಾಳು ಮಾಡ್ತಿದ್ದೀವಿ. ಹಾಗೆ ನಮ್ಮ ರೈತರಲ್ಲಿ ಏನಪ್ಪ ನಾನು ಮನೆ ಮಾಡ್ಕೊತೀನಿ ಅಂದರೆ, ಇನ್ನು ಅಟ್ಲೀಸ್ಟ್ ಇನ್ನು ಮುಂದಿನ ದಿನಗಳಾದರೂ ಕೂಡ ಈ ಒಂದು ಭೂಮಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಯೂರಿಯಾ ರಸಗೊಬ್ಬರ ಬಳಸೋದನ್ನು ಬಿಡಬೇಕು. ನ್ಯಾನೋ ಯೂರಿಯಾನ ಯೂಸ್ ಮಾಡಬೇಕು. ಈ ನ್ಯಾನೋ ಯೂರಿಯಾ ಅಷ್ಟೇ ಅಲ್ಲ, ನ್ಯಾನೋ DAPನೂ ಕೂಡ ಇದೆ, ನ್ಯಾನೋ DAPನೂ ಕೂಡ ಬಂದಿದೆ. ಈ ನ್ಯಾನೋ DAPನೂ ಅಷ್ಟೇ, ಇದು ಕೂಡ ಅತ್ಯಂತ ಉತ್ತಮವಾದಂಥ ಒಂದು ನ್ಯಾನೋ ಗೊಬ್ಬರದ ಬದಲು ನ್ಯಾನೋ DAP ಇದೆ. ಇದು ಕೂಡ ಅಷ್ಟೇ, 1 ಲೀಟ್ರಿಗೆ 5 ml ಹಾಕ್ಕೊಂಡು ಒಂದು 30 to 35 ದಿನ ಅಥವಾ ಒಂದು ಸರಿ, ಇನ್ನೊಂದು 40 ಇನ್ನೊಂದು ಸರಿ, ಸೇಮ್ ವೆಜಿಟೇಟಿವ್ ಸ್ಟೇಜಿಗೆ ಬಂದಾಗ ಬೆಳವಣಿಗೆ ಹಂತದಲ್ಲಿದ್ದಾಗ ಇದನ್ನು ಒಂದು ಸ್ಪ್ರೇ ಮಾಡ್ಬೋದು. ನೀವು ಮೇಲ್ ಗೊಬ್ಬರ ಕೂಡ ಬದಲು ಈ ಒಂದು ನ್ಯಾನೋ DAPನೂ ಕೂಡ ಸ್ಪ್ರೇ ಮಾಡ್ಬೋದು. ಇದು 500 mlಗೆ 600 ರೂಪಾಯಿ ಆಗುತ್ತೆ ಒಂದು ಬಾಟ್ಲಿಗೆ. ಸೊ ಒಂದು ಬಾಟಲು 1 ಎಕರೆಗೆ ಆಗುತ್ತೆ. ಅದು ಇದು ಕೂಡ ಅಷ್ಟೇ, 225 ರೂಪಾಯಿ ಒಂದು ಬಾಟಲ್ಲು. ಇದು ಕೂಡ 1 ಎಕರೆಗೆ ಆಗುತ್ತೆ. ನೀವೇನೋ 1 ಚೀಲ ಗೊಬ್ಬರ ಹಾಕ್ತೀರೋ ಅಲ್ಲಿ ಸಮಾಂತರವಾಗಿ ಒಂದು ಅರ್ಧ ಲೀಟ್ರ್ ಬಾಟಲ್ ಕೆಲಸ ಮಾಡುತ್ತೆ. ಆಗ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ನ್ಯಾನೋ ಟೆಕ್ನಾಲಜಿ ಬಳಸ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಷಣ ಈ ಟೆಕ್ನಾಲಜಿ ಹೊಂದ್ಕೊಳಕ್ಕಾಗ್ತಿಲ್ಲ, ಒಂದು ಅರ್ಧ ಎಕರೆ ಮಾಡಿ ನೋಡಿ ಅಂತ ನಾನು ಮನವರಿಕೆ ಮಾಡ್ಕೊತಿರೋದು. ಕಳೆದ ಒಂದು 3 ವರ್ಷದಲ್ಲೂ ಕೂಡ ನಾವು ಎಲ್ಲ ಕಡೆ ತಾಲೂಕಿನಾದ್ಯಂತ ಈ ದೃಶ್ಯ ಮಾಧ್ಯಮ ಇರ್ಬೋದು, ಮುದ್ರಣ ಮಾಧ್ಯಮ ಇರ್ಬೋದು, ಅಥವಾ ರೈತರು ವಾಟ್ಸಪ್ ಗ್ರೂಪು ಸಾಕಷ್ಟು ನಾವು ಪ್ರಚಾರ ಕೊಟ್ಟಿದ್ದೀವಿ. ಎಲ್ಲರಿಗೂ ಮಾಹಿತಿ ಸಿಗ್ತಾ ಇದೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಹತ್ತಿರ ರೈತ ಸಂಪರ್ಕ ಕೇಂದ್ರ ಇರ್ಬೋದು, ನಮ್ಮ ಕೃಷಿ ಇಲಾಖೆ ಇರ್ಬೋದು, ಅಥವಾ ತೋಟಗಾರಿಕೆ ಇರ್ಬೋದು, ಅಥವಾ ರೇಷ್ಮೆ ಇಲಾಖೆ ಸಂಪರ್ಕಿಸಿ ಹೆಚ್ಚಿನ ಒಂದು ಮಾಹಿತಿ ಪಡೆದು ಈ ಒಂದು ಸಮಾಜದ ಆರೋಗ್ಯ ಮತ್ತು ಒಂದು ಈ ಕೃಷಿಯ ಒಂದು ನಿಮ್ಮ ಖರ್ಚನ್ನ ವೆಚ್ಚ ಕಡಿಮೆ ಮಾಡ್ಕೊಂಡು ಆದಾಯ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಎಲ್ಲರೂ ಕೂಡ ಈ ಒಂದು ಸರ್ಕಾರದ ಜೊತೆ ಕೈ ಜೋಡಿಸಿ ವೈಜ್ಞಾನಿಕ ಶಿಫಾರಸ್ಸಿನಂತೆ ಯೂರಿಯಾ ರಸಗೊಬ್ಬರನ ಬಳಸೋಣ, ಮತ್ತು ಇತರ ರಸಗೊಬ್ಬರನೂ ಕೂಡ ಲಿಮಿಟಾಗಿ ಬಳಸೋಣ ಅಂತ ಹೇಳ್ತಾ, ನಮ್ಮ ಇಲಾಖೆಯ ಒಂದು ಜೊತೆಗೆ ತಾವೆಲ್ಲರೂ ಇದ್ದೀರಾ, ಕೈ ಜೋಡಿಸ್ತೀರಾ, ನಮ್ಮ ಈ ಒಂದು ವಿಡಿಯೋದಲ್ಲಿರುವಂಥ ಮಾಹಿತಿನ ಅನುಸರಿಸ್ತೀರಂತ ನಿಮ್ಮಲ್ಲಿ ಒಂದು ನಂಬಿಕೆ ಇಟ್ಟು ಈ ಒಂದು ಮಾಹಿತಿನಲ್ಲಿ ಮುಕ್ತಾಯಗೊಳಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.